ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಶ್ರೀ ಫಣೀಂದ್ರಾಚಾರ್ಯ ದ್ಯಾಮೇನಹಳ್ಳಿ ಅವರಿಗೆ ನಮ್ಮ ಸಾಹಿತ್ಯ ಕಲಾವೇದಿಕೆಯ ಸದಸ್ಯರು, ನಮ್ಮ ಈ ಭಾಗದ ಹಿರಿಯರು ಆದಂತಹ ಶ್ರೀ ರಮೇಶ್ ಕುಲಕರ್ಣಿ ಅವರು ಆಗಮಿಸಿ ಪುಸ್ತಕಾರ್ಪಣೆ ಮಾಡೋದರ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊತಾ ಇದ್ದೀನಿ. ಸ್ವಾಗತವನ್ನು ಕೋರಬೇಕು ಅಂತ ವಿನಂತಿ. ಧನ್ಯವಾದಗಳು ಹಿರಿಯರಿಗೆ. ಫಣೀಂದ್ರಾಚಾರ್ಯ ದ್ಯಾಮೇನಹಳ್ಳಿ ಅವರ ಅವರೆಲ್ಲ ನಮಗೆ ಪರಿಚಿತರೇ ಇದ್ದಾರೆ. ಅವರ ಸಾಧನೆಯ ಕೆಲವು ಮಾತುಗಳನ್ನ ನಮ್ಮ ಹಿರಿಯರ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದೆ. 2 ನಿಮಿಷ. ಫಣೀಂದ್ರಾಚಾರ್ಯ ದ್ಯಾಮೇನಹಳ್ಳಿಯವರು ಮೂಲತಃ ನಮ್ಮ ಗದಗ್ ಭಾಗದವರೇ. ನಮ್ಮ VDSTC ಬಾಲಕರ ಪ್ರೌಢಶಾಲೆಯ ವಿದ್ಯಾರ್ಥಿ, ಬಹಳ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ. ನಂತರ ಅವರು ಟೆಕ್ನಿಕಲ್ ಎಜುಕೇಶನ್ ಅನ್ನ ತೆಗೆದುಕೊಂಡು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು. ಬೆಂಗಳೂರಿಗೆ ಹೋದ್ರು ಅವರು. ಬೆಂಗಳೂರಿನಲ್ಲಿ ಅವರಿಗೆ ಅಭಿನಯ ಮತ್ತು ರಂಗಕಲೆಯ ಬಗ್ಗೆ ಬಹಳ ಆಸಕ್ತಿ. ಅಲ್ಲಿ ಹಲವಾರು ಜನ ರಂಗಭೂಮಿಯ ಹಿರಿಯರ ಸಂಪರ್ಕ ಬಂದು ಅನೇಕ ಕಡೆಗಳಲ್ಲಿ, ವಿಶೇಷವಾಗಿ ನಮ್ಮ ಬೆಂಗಳೂರಿನ ರಂಗ ಪರಿಸರದ ಹಲವಾರು ದಿಗ್ಗಜರೊಂದಿಗೆ ಸಂಪರ್ಕದಿಂದಾಗಿ ಅಭಿನಯ ಕಲೆಯಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು. ಅನೇಕ ಅಭಿನಯ ಕಲೆಯ ತರಬೇತಿಗಳನ್ನು ಕೂಡ ಅವರು ಪಡೆದರು. ನಂತರ ಅವರು ಗದಗಿಗೆ ಬಂದರು. ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನನ್ಯ ಭಕ್ತರವರು. ನಂತರ ಅವ್ರಿಗೇನು ಪ್ರೇರಣೆ ಆಯಿತು ಗೊತ್ತಿಲ್ಲ, ತಮ್ಮ ಮಾರ್ಕೆಟಿಂಗ್ ವೃತ್ತಿಯನ್ನು ಅವ್ರು ಬಿಟ್ಟು ತ್ಯಜಿಸಿ ಅವರು ನಮ್ಮ ಗದುಗಿನ ಕರಿಯಂಕಲ್ ಬಡಾವಣೆಯ ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿ ಆಶ್ರಯದಲ್ಲಿ ನಡೀತಾ ಇರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅರ್ಚಕರಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಹಲವಾರು ನಾಟಕಗಳನ್ನು ಅವರು ಮೊದಲಿಂದ ಕೂಡ ಬರಿತಾ ಇದ್ರು. ಸೂರ್ಯ ಮುಳುಗದ ಸಾಮ್ರಾಜ್ಯ ಬಹಳ ಅವ್ರದ್ದು ಪ್ರಸಿದ್ಧ ಸಾಮಾಜಿಕ ನಾಟಕ. 2005ರಿಂದ ನಮ್ಮ RNK ಮಿತ್ರ ಮಂಡಳಿ ಮತ್ತು ರಾಘವೇಂದ್ರ ಕಲಾ ಬಳಗದ ಒಂದು ಸಹಯೋಗದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರತಿ ವರ್ಷದ ಮಧ್ಯಾರಾಧನೆಯ ದಿವಸ ಅವ್ರದ್ದೊಂದು ಸುಂದರವಾದಂತಹ ಸಂಗೀತ ರೂಪಕ ಇರ್ತದೆ. ಬಹಳ ಖುಷಿ ನಮಗೆ. ಧಾರ್ಮಿಕ ವಿಷಯಗಳನ್ನು, ದಾಸನ ಮಾಡಿಕೋಯನ್ನು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ವೃತ್ತಿವರ, ಹೀಗೆ ವಿಶೇಷವಾಗಿ ಧಾರ್ಮಿಕ ವಿಷಯಗಳನ್ನು, ದಾಸ ಸಾಹಿತ್ಯದ ವಿಷಯಗಳನ್ನು, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜೀವನದ ಅಂಶಗಳನ್ನು, ಭಾಗವತದ ವಿಷಯಗಳನ್ನು, ವಿಷ್ಣು ಪುರಾಣದ ವಿಷಯಗಳನ್ನು ರಂಗ ಸಜ್ಜಿಕೆಗೆ ಅಳವಡಿಸುವುದು ಅವ್ರದ್ದೊಂದು ವಿಶೇಷ. ಮತ್ತೊಂದು ನಮ್ಮ ಫಣೀಂದ್ರಾಚಾರ್ಯದ ಒಂದು ವಿಶೇಷ ಏನಂದ್ರೆ, ಸಣ್ಣ ಮಕ್ಕಳಿಗೆ ಅವರು ನಾಟಕದ ತರಬೇತಿಯನ್ನು ಕೊಡೋದು. ಆರಂಭದಲ್ಲಿ ನಾನು ಫಣೀಂದ್ರಾಚಾರ್ಯ ಹೇಳಿದೆ, ಆಚಾರ್ಯ ಸಣ್ಣ ಹುಡುಗರ ಕಡೆಯಿಂದ ಏನ್ರಿ ಆ ನಾಟಕದ ಗಂಭೀರತೆ ಹೋಗಂಗಿಲ್ಲ, ಬಿಟ್ಬಿಡ್ರಿ ಅವ್ರನ್ನ ಅಂತ ಹೇಳಿ. ಆಮೇಲೆ ನನಗೆ ಅನಿಸ್ತು ನನ್ನ ಅಭಿಪ್ರಾಯ ತಪ್ಪು, ಅವ್ರದೇ ಕರೆಕ್ಟ್ ಅಂತ ಹೇಳಿ. ಒಂದು ಮಕ್ಕಳಿಗೆ ಒಂದು ಸ್ಪಂದನೆ, ಒಂದು ಸಂವಹನ ಕಲೆ, ಯಾವ ರೀತಿ ನಾವು ಎಲ್ಲರ ಜೋಡನೆ ಬರಿಬೇಕು, ಯಾವ ರೀತಿ ಸಂವಹನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗ್ ಅನ್ನ ಬಹಳ ಸುಂದರವಾಗಿ ಚಿಕ್ಕ ಮಕ್ಕಳನ್ನ ಅವರು ಉಪಯೋಗಿಸಿಕೊಂಡು ರಂಗಕಲೆಯಲ್ಲಿ ಬಹಳ ಅದ್ಭುತವಾದಂತಹ ಅಭಿನಯವನ್ನ ಹಿರಿಯ ಮತ್ತು ಕಿರಿಯ ಕಲಾವಿದರನ್ನ ಮೇಳೈಸಿಕೊಂಡು ಸಂಗೀತ ರೂಪಕವನ್ನು ಅವರು ಹೊರಗಡೆ ತೆಗೆದುಕೊಂಡು ಬಂದರು. ಮೌನೇಶ್ ಬಡ್ಗೇರವ್ರು ಇರ್ಬೋದು, ಅಂದಾನಪ್ಪ ವಿಭೂತಿ ಇರ್ಬೋದು, ಬಹಳ ಅತ್ಯದ್ಭುತವಾದಂತಹ ಅಭಿನಯವನ್ನ ಮನ್ನಿತಾನೆ ರಾಘವೇಂದ್ರ ಸ್ವಾಮಿಗಳ ಕುರಿತಾದಂತಹ ನಾಟಕದಲ್ಲಿ ಬಹಳ ಅಭಿನಯವನ್ನ ಮೌನೇಶ್ ಅವರು, ವಿಭೂತಿ ಅವರೆಲ್ಲರೂ ಕೂಡ, ಮತ್ತು ನಮ್ಮ ಕಿರಿಯ ವಿದ್ಯಾರ್ಥಿ ಕೂಡ ಬಹಳ ಉತ್ತಮವಾದ ಅಭಿನಯವನ್ನು ಕೊಟ್ಟರು. ಅದರಿಂದ ಬಹಳ ದೊಡ್ಡ ಒಂದು ಪರಿಶ್ರಮ ಇದೆ, ಪ್ರಾಕ್ಟೀಸ್ ಇದೆ. ಇಂಥದನ್ನ ಕಳೆದ 2005ರಿಂದ 2024ರವರೆಗೆ 16ಕ್ಕೂ ಹೆಚ್ಚು ನಾಟಕಗಳನ್ನು ಅವರು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ನಮ್ಮ ಲಕ್ಕುಂಡಿಯಲ್ಲಿ, ನವಲ್ಗುಂದಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಕೂಡ ಅವರು ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಇದು ಒಂದು ಅವ್ರದ್ದು ಸೇವೆ ಇದಾದ್ರೆ, ಅವ್ರದ್ದು ಮತ್ತೊಂದು ವಿಶೇಷದ ನಮ್ಮ ಬಹಳ ಜನರಿಗೆ ಗೊತ್ತಿಲ್ಲ. ಅದು ದಾಸ ಸಾಹಿತ್ಯದ ಆಳವಾದ ಅಧ್ಯಯನ ಅಂತ ಹೇಳ್ಬೋದು. ದಾಸ ಸಾಹಿತ್ಯದ ಬಗ್ಗೆ ಬಹಳ ಆಳವಾದ ನಮ್ಮ ಹರಿದಾಸ ಸಾಹಿತ್ಯ ಸೌರಭ ಅಂತ ಹೇಳಿ ಪರಮ ಪೂಜ್ಯ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ದಾಸ ಸಾಹಿತ್ಯದ ಬಗ್ಗೆ ಬೇರೆ ಬೇರೆ ಪರೀಕ್ಷೆಗಳನ್ನ ನಾವು ಹೆಂಗ PUC, BA, MA, MPhil, PhD ಹಿಂಗೆ ನಾವು ನಾರ್ಮಲ್ ಎಜುಕೇಶನ್ ಅಲ್ಲಿ ಮಾಡ್ತೀವಿ, ಹಂಗ ದಾಸ ಸಾಹಿತ್ಯದಲ್ಲಿ ಬೇರೆ ಬೇರೆ ಹಂತಗಳಿವೆ. ಆ ಹಂತಗಳಲ್ಲಿ ಪರೀಕ್ಷೆಗಳನ್ನ ಅವರು ದಾಸ ಸಾಹಿತ್ಯವನ್ನ ನೋಡ್ರಿ, ಈ ವಯಸ್ಸಿನಲ್ಲಿ ಅವರಿಗೆ ಓದುವಂತಹ ಒಂದು ಹುಮ್ಮಸ್ಸು, ಅಧ್ಯಯನದ ಹುಮ್ಮಸ್ಸು, ಅವುಗಳನ್ನ ಪಾಸ್ ಆಗ್ತಾ ಬಂದು ಅವರು ಆ ದಾಸ ಸಾಹಿತ್ಯ ಇದರಲ್ಲಿ ಒಂದು ಕೊನೆಯ ಹಂತ ಯಾವುದು ಅಂದ್ರೆ PhD. ಈಗ ನಾವು ನಾರ್ಮಲ್ ಯೂನಿವರ್ಸಿಟಿಗಳಲ್ಲಿ ಹೆಂಗೆ ಥೀಸಿಸ್ ಬರೆದು PhD ಸಬ್ಮಿಟ್ ಮಾಡ್ತೀವಿ, ಹಂಗೆ ನಮ್ಮ ಫಣೀಂದ್ರಾಚಾರ್ಯರು ಕೂಡ ದಾಸ ಸಾಹಿತ್ಯದಲ್ಲಿ ಅದು ಬಹಳ ವಿಶೇಷ. ನಾನು ಹಂಪಿ ವಿಶ್ವವಿದ್ಯಾಲಯದ ಒಂದು 3-4 ಪುಸ್ತಕಗಳನ್ನ, ದಾಸ ಸಾಹಿತ್ಯ ಪುಸ್ತಕಗಳನ್ನ ತಗೊಂಡ್ಬಂದಿನ ಆಚಾರ್ಯ. ದಾಸ ಸಾಹಿತ್ಯದ ಬೇರೆ ಬೇರೆ ಆಯಾಮಗಳನ್ನ ಕುರಿತು ಬಹಳ ದೊಡ್ಡ ವಿದ್ವಾಂಸರು ದಾಸ ಸಾಹಿತ್ಯದ ಬಗ್ಗೆ ಪುಸ್ತಕಗಳನ್ನು ಬರೆದಾರೆ. ಪುರಂದರದಾಸರ ಬಗ್ಗೆ, ಕನಕದಾಸರ ಬಗ್ಗೆ, ಜಗನ್ನಾಥದಾಸರ ಬಗ್ಗೆ. ಆಚಾರದ ಅಲ್ಲಿ ಸಾಮಾಜಿಕ ಕಳಕಳಿ, ಸರ್ವ ಜನ ಸಮಭಾವ, ಸಂಸ್ಕೃತದಲ್ಲಿರುವಂತಹ ಸುಧಾ ಪಂಡಿತರು ಹೇಳುವಂತಹ ವಿಚಾರಗಳನ್ನ ಮತ್ತು ನಮ್ಮ ಭಾಗವತದಲ್ಲಿರುವಂತಹ ವಿಚಾರಗಳನ್ನ,
ಆ ಎಲ್ಲ ಮಹತ್ವದ ವಿಚಾರಗಳನ್ನ ಅತ್ಯಂತ ಸರಳ ಭಾಷೆಯಲ್ಲಿ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ಮುಟ್ಟುವಂತ ಕೆಲಸವನ್ನ ದಾಸರು ಮಾಡಿದ್ರು. ಜೊತೆಗೆ ದಾಸರು ಒಂದು ಈ ತಾರತಮ್ಯ ಭಾವನೆಯನ್ನ ಬಿಟ್ಟು ದೇವರಿಗೆ ಶರಣಾಗತಿ ಆಗಬೇಕು ಅನ್ನುವಂತಹ ಮಾತನ್ನು ಕೂಡ ದಾಸರು ಹೇಳಿದ್ರು. ಇವೆಲ್ಲ ಬೇರೆ ಬೇರೆ ಆಯಾಮಗಳು ದಾಸ ಸಾಹಿತ್ಯದಲ್ಲಿ ಚರ್ಚೆ ಆಗಿ ನಿಮ್ಗೆಲ್ಲ ಗೊತ್ತಿದೆ. ಬಟ್ ನಮ್ಮ ಫಣಿಂದಾಚಾರ್ಯದ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅದು ಗಣಿತ ಮತ್ತು ತಂತ್ರಜ್ಞಾನ. ಈ ಗಣಿತ ಮತ್ತು ತಂತ್ರಜ್ಞಾನ ದಾಸ ಸಾಹಿತ್ಯದಲ್ಲಿ ಹೆಂಗ್ ಬಂತು ಅನ್ನೋದು ಬಹಳ ನನಗೂ ಕೂಡ ಆಚಾರ್ಯ ಈ ವಿಷಯ ಮಾಡಿದ್ಮೇಲೆ ನಾನು ನನ್ನ ಮನ್ಯಾಗ ಸಂಗ್ರಹ ಇರುವಂತ 3-4 ದಾಸ ಸಾಹಿತ್ಯ ಪುಸ್ತಕನೆಲ್ಲ ಹುಡುಕಾಡಿದ್ದೇನೆ. ಒಂದರ ಲೇಖನ ಇದ್ರ ಮೇಲೆ ಯಾರ್ದರ ವಿದ್ವಾಂಸರದು ಸಿಗುತ್ತ. ನಾವು ಮಾವಿನಕೆರೆ ರಂಗನಾಥ್ ಅವರು ಬರೆದದ್ದು, ನಮ್ಮ ಇನ್ನೊಬ್ರು ಬೆಂಗಳೂರಿನ ಬಹಳ ಪ್ರಸಿದ್ಧ ವಿದ್ವಾಂಸರು ಒಂದೆರಡು ಹೆಸರು ನಂಗೆ ಸಾಕ್ಷಿ ನೆನಪಾಗ್ತಾ ಇಲ್ಲ, ಅವರು ಎಲ್ಲರೂ ಹುಡುಕಾಡಿದ ಸರ್. ಎಲ್ಲಿಯೂ ಒಬ್ಬ ವಿದ್ವಾಂಸರು ಕನ್ನಡ ಪಂಡಿತರು ಕೂಡ ಯಾರು ಗಣಿತ ಮತ್ತು ತಂತ್ರಜ್ಞಾನ ಬಗ್ಗೆ ದಾಸ ಸಾಹಿತ್ಯದಲ್ಲಿ ಎಲ್ಲಿಯೂ ರೆಫರೆನ್ಸ್ ಮಾಡಲಿ. ಬಹಳ ಹೊಸ ವಿಷಯನೇ ಇದೆ. ಬಹುಶಃ ಅದನ್ನ ನೋಡೇನೆ ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಮತ್ತು ದಾಸ ಸಾಹಿತ್ಯದ ಎಲ್ಲ ವಿದ್ವಾಂಸರು ಅವರಿಗೆ ದಾಸ ಚಿಂತನ ಮಣಿ ಅಂದ್ರೆ ಅದು PhD ಇಕ್ವಲೆಂಟ್ ಆದಂತಹ ಒಂದು ಪದವಿಯನ್ನು ಕೊಟ್ಟಿದ್ದಾರೆ. ಅದೇನ್ ದಾಸ ಸಾಹಿತ್ಯದಲ್ಲಿ ಗಣಿತ ಮತ್ತು ತಂತ್ರಜ್ಞಾನ ಇದೆ ಅನ್ನೋದನ್ನ ಒಂದು ದೊಡ್ಡ ಕೃತಿಯನ್ನೇ ಅವರು ಹೊತ್ತಿಗೆಯನ್ನೇ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಇವತ್ತು ಉಪನ್ಯಾಸವನ್ನ ನಾವು ಜೋಶಿ ಅವರು ಮತ್ತು ಅರುಣವರು ವಿಚಾರ ಮಾಡಿದಾಗ ಇಲ್ಲ ನಾವು ಫಣೀಂದ್ರಾಚಾರ್ಯಗೆ ಅಭಿನಂದನೆ ಸಲ್ಲಿಸಬೇಕಂತ ವಿಚಾರ ಮಾಡಿದ್ವಿ. ಅದ್ರ ಜೊತೆಗೇನೆ ಅವ್ರ ಉಪನ್ಯಾಸವನ್ನು ನಾವು ಕೇಳೋಣ ಅನ್ನುವಂಥ ವಿಚಾರದಿಂದ ಇವತ್ತು ನಾವು ಫಣೀಂದ್ರಾಚಾರ್ಯ ದ್ಯಾಮೇನಹಳ್ಳಿ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಅಭಿನಂದನೆಯನ್ನ ಸಲ್ಲಿಸ್ತಾ ಅವರಿಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಪೃಥ್ವೀಮಂಡಲ ಮಧ್ಯಸ್ಥ ಪೂರ್ಣಬೋಧಮತಾನಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ದಾಸ ಸಾಹಿತ್ಯ ಏನು ಪುರಂದರದಾಸರ ಅಥವಾ ಅದಕ್ಕೂ ಪೂರ್ವದಲ್ಲಿ ನರಹರಿ ತೀರ್ಥರಿಂದ ಆರಂಭವಾಯಿತು ಅನ್ನೋದೊಂದು ಪ್ರಚಲಿತವಾದಂಥ ಒಂದು ಮಾತಿದೆ. ನರಹರಿ ತೀರ್ಥರಿಂದ ಆರಂಭವಾಗಿರ್ತಕ್ಕಂಥ ದಾಸ ಸಾಹಿತ್ಯ ಮುಂದೆ ಶ್ರೀಪಾದರಾಜರ ಕಡೆ ಅದು ಹೆಮ್ಮರವಾಗಿ ಬೆಳೀತು. ವ್ಯಾಸರಾಯರು ಸನ್ಯಾಸಿಗಳಾಗಿರ್ತಕ್ಕಂಥವರು, ಶ್ರೀಪಾದರಾಜರು, ವ್ಯಾಸರಾಯರು, ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಪ್ರಭುಗಳು ಮತ್ತು ವಿಶ್ವಪ್ರಸನ್ನ ತೀರ್ಥರು ಇವರೆಲ್ಲರಿಂದನೂ ಅದು ಸನ್ಯಾಸಿಗಳದ ಒಂದು ಭಾಗವಾದರೆ, ಪುರಂದರದಾಸರು, ಕನಕದಾಸರು ಮತ್ತು ವಿಜಯದಾಸರು, ಜಗನ್ನಾಥದಾಸರು, ಆಮೇಲೆ ಮುಂದೆ ಬರ್ತಕ್ಕಂಥ ಗೋಪಾಲದಾಸರು, ಪ್ರಸನ್ನ ವೆಂಕಟದಾಸರು, ಇವೆಲ್ಲ ದಾಸರಿಂದ ಅದು ಮುಂದುವರಿತಾ ಅತ್ಯಂತ ದೊಡ್ಡದಾದಂಥ ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ಸ್ಪಷ್ಟವಾಗಿ ವಿವರವಾಗಿ ಅದನ್ನು ತಿಳಿಸುವಂಥ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ಕೀರ್ತಿ ಹರಿದಾಸರದು. ಹೀಗೆ ಈ ದಾಸರು ಏನು ಮಾಡಿದ್ದಾರೆ ಅಂತಂದ್ರೆ ಎಲ್ಲ ದೃಷ್ಟಿಕೋನದಿಂದಲೂ ನಮಗೆ ಉಪದೇಶಗಳನ್ನು ಮಾಡಿರ್ತಕ್ಕಂಥ ದಾಸರು ಎಲ್ಲವನ್ನ ತಗೊಂಡಾರ. ಅದರಲ್ಲಿ ಮುಖ್ಯವಾಗಿ ಈ ನೋಡ್ರಿ, ಜೀವಶಾಸ್ತ್ರ, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತ, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಈ ಎಲ್ಲ ಇದರೊಳಗೂ ಅವರು ದೃಷ್ಟಾಂತಗಳನ್ನ ಕೊಡ್ತಾ ಹೋಗಿದ್ದಾರೆ. ಆದರೆ ಇವೆಲ್ಲ ಮುಖ್ಯ ಅಲ್ಲ. ಲೌಕಿಕವಾಗಿ ಕಂಡು ಬರ್ತಕ್ಕಂಥ ದೃಷ್ಟಾಂತಗಳೇ ಮುಖ್ಯ ಅಲ್ಲ. ಅಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಹಿನ್ನೆಲೆ, ಆಧ್ಯಾತ್ಮಿಕ ಧ್ವನಿ ಮುಖ್ಯ. ದೃಷ್ಟಾಂತಗಳನ್ನ ತೆಗೆದುಕೊಂಡಾರ ಅಂತಂದ ಮಾತ್ರಕ್ಕೆ ದೃಷ್ಟಾಂತಗಳೇ ಅಲ್ಲಿಗೆ ನಿಂತು ಬಿಡುವುದಿಲ್ಲ. ಆ ದೃಷ್ಟಾಂತಗಳ ಹಿಂದೆ ಇರತಕ್ಕಂಥ ಆಧ್ಯಾತ್ಮಿಕ ಸಂದೇಶ ನಮಗೆ ಮುಖ್ಯವಾಗ್ತದೆ. ನಿಮ್ಗೆ ಟ್ರಾಫಿಕ್ ಸಿಗ್ನಲ್ ಬಗ್ಗೆ ದಾಸರೊಬ್ಬರು ಬರೀತಾರೆ. ಒಂದು ಉದಾಹರಣೆ ಹೇಳ್ತೀನಿ. ಇದೇ ಹಾದಿ ನೀ ಹಿಡಿ ನಿನ್ನೆದುರಿಗೆ ವೈಕುಂಠ ನಡಿ ಎದುರಿಗೆ ಕಂಬುವುದೇ ಮಾರುತಿ ಗುಡಿ ಬಲಕ ಮಾರಿ ಮಾಡಿ ಕುದುರಿ ಹೊಡಿ ಅಂತ ಹೇಳ್ತಾರೆ. ನಮ್ಮ ಸಿಗ್ನಲ್, ಟ್ರಾಫಿಕ್ ಸಿಗ್ನಲ್ ಹೆಂಗದ ಅಂತಂದ್ರೆ, ನಾವು ಹೆಂಗ್ ಹೋಗ್ತೀವಿ, ಅಮೆರಿಕದವರು ಅವರು ಲೆಫ್ಟ್ ಹ್ಯಾಂಡ್ ರೈಟಿಂಗ್, ನಮ್ದು ರೈಟ್ ಹ್ಯಾಂಡ್ ರೈಟಿಂಗ್. ನಮ್ದು ಬಲಕ್ಕೆ ನಾವು ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ನಾವೆಲ್ಲ ಪಾದಚಾರಿಗಳು ಎಡಕ್ಕೆ ಹೋಗ್ತೀವಿ, ರಸ್ತೆ ಎಡಕ್ಕೆ. ಇದು ದಾಸರ ಅವಾಗ ಕೊಂಡುಕೊಂಡಿದ್ರಿ. ಹಿಂಗ ಈ ಅನೇಕ ದೃಷ್ಟಿಕೋನದಿಂದ ನೋಡಿದಾಗ ದಾಸ ಸಾಹಿತ್ಯದಲ್ಲಿ ಯಾವುದು ಇಲ್ಲ ಅನ್ಲಿಕ್ಕೆ ಬರಂಗಿಲ್ಲ. ಎಲ್ಲವೂ ಇದೆ. ದಾಸ ಸಾಹಿತ್ಯದಲ್ಲಿ ಎಲ್ಲವೂ ಸಿಗುತ್ತೆ. ಹುಡುಕುವಂತ
ಸಂಯಮ ನಮ್ಮಲ್ಲಿ ಇದ್ರೆ ಅದು ಸಿಗ್ತದೆ. ಆಮೇಲೆ ದೃಷ್ಟಾಂತಗಳಲ್ಲೇ ನಿಲ್ಲುವುದಿಲ್ಲ. ಒಂದೇ ಮುಖ್ಯವಾದಂತ ಅಂಶ ಏನು ಅಂತಂದ್ರೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಎಂಬ ತತ್ವವನ್ನೇ ದಾಸರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೃಷ್ಟಾಂತಗಳನ್ನ ನಾನು ಆಯ್ದುಕೊಂಡು ಮಾಡಿರ್ತಕ್ಕಂಥದ್ದು ಕೆಲಸ. ಮತ್ತೆ ಇದು ಕೇವಲ ಭಾವುಕತೆಯಿಂದಾಗಲಿ ಅಥವಾ ಮೂಢನಂಬಿಕೆ, ಅಂಧಶ್ರದ್ಧೆ ಇವು ಯಾವುದೇ ಇಲ್ಲ. ವೈಚಾರಿಕವಾದಂತಹ ಹಿನ್ನೆಲೆಯಲ್ಲಿ ದಾಸ ಸಾಹಿತ್ಯ ಬೆಳವಣಿಗೆ ಆಗ್ತದೆ. ವೈಚಾರಿಕತೆ ಅಂದ್ರೆ ಏನು ಅಂತಂದ್ರೆ ಯಾವುದನ್ನ ನಾವು ಸರಿ ಯಾವುದನ್ನ ತಪ್ಪು ಅಂತ ತಿಳಿದುಕೊಳ್ಳಬೇಕು. ಸತ್ಯ ಭಗವಂತ ಬ್ರಹ್ಮ ಸತ್ಯ, ಬ್ರಹ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ಜಗತ್ತು ಸತ್ಯ. ಈಗ ನಾವೆಲ್ಲರೂ ಇಲ್ಲಿ ಕೂತೀವಿ, ನಾವು ಮಾತಾಡ್ತೀವಿ, ನಾವು ಕೆಲಸ ಮಾಡ್ತೀವಿ, ಇದೆಲ್ಲ ಸತ್ಯ. ಇದು ಸುಳ್ಳಲ್ಲ. ಈ ಸುಳ್ಳಿನ ಒಂದು ಹಂದರವನ್ನ ದಾಸರು ತೆಗೆದ್ರು, ಸತ್ಯವನ್ನೇ ತೋರಿಸಿಕೊಟ್ರು. ಸ್ವಚ್ಛವಾದಂತ ಮಾರ್ಗ, ಯಾವ ಮಾರ್ಗ ಶುದ್ಧ ಮಾರ್ಗವಿದೆ, ಯಾವ ಮಾರ್ಗದಿಂದ ಭಗವಂತನ ನಾವು ಕಾಣ್ತೀವಿ, ಯಾವ ಮಾರ್ಗದಿಂದ ನಾವು ಭಗವಂತನನ್ನ ನೋಡ್ತೀವಿ, ಯಾವುದರಿಂದ ಆರಾಧನೆ ಮಾಡ್ತೀವಿ, ಹೆಂಗ ಉಪಾಸನೆಯನ್ನು ಮಾಡ್ತೀವಿ, ಅದರಿಂದ ನಮಗೇನ್ ಸಿಗ್ತದ ಅನ್ನೋದನ್ನ ದಾಸರು ತಮ್ಮ ಸ್ವಂತ ಅನುಭವದ ಮೂಲಕ ಹೇಳಿಕೊಟ್ಟಿರ್ತಕ್ಕಂಥ ಹರಿದಾಸರು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥವ್ರು. ಹೀಗಾಗಿ ದಾಸರ ಒಂದು ಮಾತಿನಲ್ಲಿ ಹೇಳುವುದಾದರೆ ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಪಂಚಭೇದವಿದು ಜಗತ್ತು ಸತ್ಯ, ಪಂಚಭೇದಗಳು ನಿತ್ಯ ಅಂತ ಏನು ಒಂದು ಹಾಡದ. ಆ ಹಾಡಿನಲ್ಲಿ ಬರ್ತಕ್ಕಂಥ ಸಂಪೂರ್ಣವಾದಂಥ ಮಧ್ವಶಾಸ್ತ್ರದ ಅಲ್ಲಿ ಇರ್ತಕ್ಕಂಥ ಅನೇಕ ತಿರುಳುಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಹೀಗಾಗಿ ಒಂದೊಂದು ಕೃತಿಗಳು, ಒಂದೊಂದು ಮಾತು, ಒಂದೊಂದು ವಿಶೇಷವಾದಂಥ ದೃಷ್ಟಾಂತಗಳು, ಒಂದೊಂದು ಉದಾಹರಣೆ, ಇವು ಎಲ್ಲವೂ ಕೂಡ ದಾಸರಲ್ಲಿ ತಮ್ಮ ರಕ್ತಗತವಾಗಿ ಅಂದ್ರೆ ಅನುಭವಕ್ಕೆ ಅವರು ತಮ್ಮನ್ನು ತೊಡಗಿಸಿಕೊಂಡು ಅದರಿಂದ ಅವರು ಕಂಡುಕೊಂಡಿರ್ತಕ್ಕಂಥ ಸತ್ಯವನ್ನ ಹೇಳ್ತಾ ಹೋಗ್ತಾರ ಅನ್ನೋ ಮಾತನ್ನ ಇಲ್ಲಿ ನಾನು ಹೇಳ್ತೀನಿ. ಈಗ ಒಂದೊಂದು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ತಂತ್ರಜ್ಞಾನ ಅಂತಂದ್ರೆ ಸೈನ್ಸ್ ಮತ್ತು ಟೆಕ್ನಾಲಜಿ ಎರಡನ್ನ. ಸೈನ್ಸ್ ಈಸ್ ಎ ಸಿಸ್ಟಮೆಟಿಕಲ್ ಸ್ಟಡಿ ಅಬೌಟ್ ನೇಚರ್. ಈ ನಿಸರ್ಗವನ್ನ, ಪ್ರಕೃತಿಯನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡುವುದು ವಿಜ್ಞಾನ. ವಿಜ್ಞಾನವನ್ನು ಒಂದು ವ್ಯವಸ್ಥೆ ರೀತಿಯಲ್ಲಿ ಅಧ್ಯಯನ ಮಾಡುವುದು ತಂತ್ರಜ್ಞಾನ. ವಿಜ್ಞಾನ ಪ್ರಕೃತಿಯಿಂದ ನಿರ್ಮಿತವಾಗಿದೆ, ತಂತ್ರಜ್ಞಾನ ಪುರುಷನಿಂದ ನಿರ್ಮಿತವಾಗಿದೆ. ಈ ಪ್ರಕೃತಿ ಪುರುಷ ಇಬ್ಬರಲ್ಲಿ ಕಂಡುಕೊಂಡಿರ್ತಕ್ಕಂಥ ವ್ಯತ್ಯಾಸ ಯಾವ್ಯಾವುದು ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಕೆಲವರು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ಬಿಡ್ತಾರೆ. ಹೌದು, ಸೈನ್ಸ್ ಅಂದ್ರೆ ಏನು? ಸೈನ್ಸ್ ಅಂತಂದ್ರೆ ಪ್ರಕೃತಿಯನ್ನ ಹೆಂಗೆ ಅಧ್ಯಯನ ಮಾಡಬೇಕು, ಯಾವ ದೃಷ್ಟಿಕೋನದಿಂದ ಪ್ರಕೃತಿಯನ್ನು ಅಧ್ಯಯನ ಮಾಡಬೇಕು, ಹವಾಮಾನ, ಮಳೆ ಯಾವಾಗ ಆಗ್ತದೆ, ಎಲ್ಲ ಸೈನ್ಸೇ ಅದು. ಆಮೇಲೆ ಭೂಮಿಯಲ್ಲಿರ್ತಕ್ಕಂತಹ ಫಲವತ್ತತೆ, ಯಾವ ಮಣ್ಣಿನಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಇವೆಲ್ಲ ವಿಜ್ಞಾನ. ತಂತ್ರಜ್ಞಾನ ಆ ರೀತಿಯಾದಂತಹ ಬೆಳೆಯನ್ನ ತೆಗಿಬೇಕಾದದ್ದು ತಂತ್ರಜ್ಞಾನ. ಇದು ವ್ಯತ್ಯಾಸ. ಈಗ ಈ ರೀತಿಯಾಗಿರ್ತಕ್ಕಂತಹ ತಂತ್ರಜ್ಞಾನ ಹೆಂಗಾಗಿತ್ತು ಅಂತಂದ್ರೆ, ಒಂದು ಉದಾಹರಣೆ, ಅನೇಕ ಕೆಲವು ಕೃತಿಗಳನ್ನ ಇಲ್ಲಿ ತಗೊಂಡಿದ್ದದ. ಒಂದು ಹಾಡು ಪುರಂದರದಾಸರು, ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ ಅದರಿಂಬು ನೋಡಿ ನಡೆಸಂಬಿಗ, ಸಂಭ್ರಮದಿಂದ ನೋಡಂಬಿಗ ಅಂತ ಹಿಂಗೆ ಒಂದು ಹಾಡು ಬರ್ತದೆ. ಈ ಹಾಡಿನಲ್ಲಿ ನೋಡ್ರಿ ಹೆಂಗ ನದಿ ಒಳಗೆ ಆ ಒಂದು ದೋಣಿಯನ್ನ ನಡೆಸುವಂತ ಒಂದು ಕ್ರಿಯೆ ಏನಿದೆಲ್ಲ ಅದು ಟೆಕ್ನಾಲಜಿ. ನದಿ ಹರಿಯೋದು ಪ್ರಕೃತಿ, ನದಿ ಸ್ವಾಭಾವಿಕವಾಗಿ ಹರಿದು ಹೋಗ್ಬಿಡ್ತದೆ. ಆ ನದಿಯಲ್ಲಿ ನಾವು ಇಲ್ಲಿಂದ ಅಲ್ಲಿ ದಾಟಬೇಕಲ್ಲ, ಅದಕ್ಕೆ ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ ಅಂತ. ಅಲ್ಲಿ ತುಂಬಿದ ಹರಿಗೋಲಂಬಿಗ, ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದಾಸರು ಅವು ನದಿಯನ್ನ ಸಂಸಾರಕ್ಕೆ ಹೋಲಿಸ್ತಾರೆ. ಆ ಒಂದು ಅಂಬಿಗ ಅಂತ ಯಾರಿದ್ದಾರೆ, ಆ ಅಂಬಿಗನನ್ನ ಭಗವಂತನಿಗೆ ಹೋಲಿಸ್ತಾರೆ. ಆ ಹುಟ್ಟು ಹಾಕುವುದೇನಿದೆಯಲ್ಲ ಅದು ಕೂಡ ಒಂದು ಸತ್ಯ ಎಂಬುದೇ ಹುಟ್ಟಂಬಿಗ ಅಂತ ಹೇಳ್ತಾರೆ ಅವರು ಆ ಕೃತಿಯಲ್ಲಿ. ಸತ್ಯ ಎಂಬುದೇ ಹುಟ್ಟಂಬಿಗ, ಸದಾ ಭಕ್ತಿ ಎಂಬುದೇ ಪಥವೆಂಬಿಗ. ಭಕ್ತಿ ಎಂಬುವಂತ ಮಾರ್ಗ ಹಿಡಿಬೇಕು. ಸದಾ ಭಕ್ತಿ ಎಂಬುದೇ ಪಥವಂಬಿಗ, ನಿತ್ಯಮೂರ್ತಿ ನಮ್ಮ ಪುರಂದರ ವಿಠಲ, ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗ ಅಂದ್ರೆ ಭಗವಂತ. ಈ ದೇಹ ಏನಾಗೋಗ್ಬಿಟ್ಟಿರ್ತದೆ, ಇಲ್ಲಿ ದೇಹ ನಾವು ಇಲ್ಲಿ ಒಂದು ದೇಹವನ್ನ ತಾಳ್ತೀವಿ, ಆ ದೇಹವನ್ನ ನಾವು ತ್ಯಜಿಸಿ ಬಿಡ್ತೀವಿ. ಇದು ಎಂದ ಮುಕ್ತಿ ಮಂಟಪಕ್ಕೆ ಹೋಗ್ಬೇಕು? ಬರೀ ನದಿಯೊಳಗ ಓಡಾಡ್ಕೋತ ಕೂತ್ರ ದಂಡಿ ಕಾಣಬೇಕಲ್ಲ. ಅದಕ್ಕೆ ಅವರು ದಾಸರು ಹೇಳ್ತಾರೆ ಭಕ್ತಿ ಎಂಬುದೇ ಪಥವಂಬಿಗ ಅಂತ ಹೇಳ್ತಾರೆ.
ಭಕ್ತಿ ಎಂಬುವಂತ ಒಂದು ಪಥ ಮಾರ್ಗವನ್ನು ಹಿಡಿದಾಗ ಮುಕ್ತಿ ಮಂಟಪ, ಮುಕ್ತಿ ಎಂಬುವ ದಂಡೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಇದು ತತ್ವಜ್ಞಾನ. ತಂತ್ರಜ್ಞಾನ ಏನ್ ಬಂತು ಇದರಲ್ಲಿ ಅಂತಂದು ಕೇಳಿದಾಗ, ಆ ನದಿಯನ್ನ ದಾಟಿಸ್ತಕ್ಕಂಥ ಒಂದು ಏನು ಹುಟ್ಟು ಅದಲ್ಲ, ಆ ಹುಟ್ಟು ನೋಡ್ರಿ ಈಗ ಹೆಂಗದ ಅಂತಂದ್ರೆ, ಈ ಅರಿಷಡ್ ವರ್ಗಗಳಿಂದ ಕೂಡಿರ್ತಕ್ಕಂಥ ಈ ದೇಹ ಇದು ನೀರಿನೊಳಗ ಮುಳುಗಿ ಬಿಡ್ತವೆ. ಅದ ಈಸಬಲ್ಲವ ಅವ ತೇಲ್ತಾನೆ. ಅದ ಯಾರೇ ಇಬ್ರು ವ್ಯಕ್ತಿ ಈಸಬಲ್ಲವ ಈಸಬಲ್ಲದೆ ಇರತಕ್ಕಂಥ ವ್ಯಕ್ತಿಗಳು, ಒಬ್ಬ ತೇಲ್ತಾನ ಒಬ್ಬ ಮುಳುಗ್ತಾನೆ. ಯಾಕೆ ಹಿಂಗ ಅಂತಂದ್ರೆ ಈಸು ಬರುವಂತಹದ್ದು ಏನದಲ್ಲ, ಆ ಈಸೆ ಒಂದು ತಂತ್ರಜ್ಞಾನ. ಹೆಂಗಂತಂದ್ರೆ ನೋಡ್ರಿ, ಎಲ್ಲಾ ದ್ರವಗಳು ಒಂದು ಘನವಸ್ತು ಏನು ಒಂದು ವಸ್ತು ನೀರಿನಲ್ಲಿ ಬಿದ್ದಾಗ ನೀರಿನಿಂದ ಡಿಸ್ಪ್ಲೇಸ್ ಹೊರಗೆ ಬಿದ್ದಿರತಕ್ಕಂಥ ನೀರಿನ ಆ ಅಂಶದ ತೂಕ ಯಾವ ವಸ್ತು ನೀರಿನಲ್ಲಿ ಬಿದ್ದಿರುತ್ತದೆಯೋ ಅದರ ತೂಕಕ್ಕೆ ಸಮನಾಗಿರುತ್ತದೆ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಹೀಗೆ ಇದು ಯಾವಾಗ ಒಂದು ವಸ್ತು ನೀರಿನಲ್ಲಿ ಬಿದ್ದಾಗ ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ ಆ ನೂಕು ಬಲ ಅಂತ ಇರ್ತದೆ, ಅದಕ್ಕೆ ಪ್ಲವನತೆ ಅಂತ ಹೇಳ್ತಾರೆ. ಆ ಪ್ಲವನತೆ ಅಂತಂದ್ರೆ ಏನ್ ಮಾಡ್ತದೆ ಅಂತಂದ್ರೆ, ಒಂದು ಯಾವುದೇ ಒಂದು ಕಾರ್ಕ್, ಒಂದು ರಬ್ಬರ್ ಅಥವಾ ಒಂದು ಯಾವ್ದಾದ್ರು ಒಂದು ಕಾರ್ಕ್ ಅದು ನೀರಿನಲ್ಲಿ ಹಾಕಿದಾಗ ಏನಾಗಿ ಹೋಗ್ಬಿಡುತ್ತೆ ಅಂತಂದ್ರೆ ಅದು ತೇಲ್ತದೆ. ಯಾಕಂತಂದ್ರೆ ನೀರಿನ ಒತ್ತಡ ಆ ಕಾರ್ಕ್ಗಿಂತ ತೂಕದಲ್ಲಿ ಹೆಚ್ಚು ಇರುವುದರಿಂದ ಅದು ತೇಲ್ತಾ ಹೋಗ್ತದೆ. ನೀರಿನ ಒಂದು ಕಲ್ಲು ಹಾಕಿದಾಗ ಅದೇನಾಗಿ ಹೋಗ್ಬಿಡುತ್ತದೆ, ಮುಳುಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಆ ಕಲ್ಲಿನ ಜಡತೆ, ಆ ಸಾಂದ್ರತೆ ಅದೇನದಲ್ಲ, ಅದು ಬಹಳ ಗಟ್ಟಿ ಇರುವುದರಿಂದ ನೀರಿನ ತೂಕಕ್ಕೂ ಅದಕ್ಕೂ ವ್ಯತ್ಯಾಸ ಉಂಟಾಗಿ ಅದೇನಾಗಿ ಹೋಗ್ಬಿಡುತ್ತೆ, ಮುಳುಗಿ ಹೋಗ್ಬಿಡ್ತದೆ. ಹಾಗಾದರೆ ಒಂದು ಪ್ರಶ್ನೆ, ದೊಡ್ಡ ಉಕ್ಕಿನಿಂದ ನಿರ್ಮಿತವಾದಂತಹ ಹಡಗುಗಳು ತೇಲ್ತಾವಲ್ಲ ಅಂತಂದಾಗ ಅಲ್ಲಿ ಏನಾಗಿ ಹೋಗ್ಬಿಡುತ್ತೆ, ಅಲ್ಲಿ ಇನ್ನೊಂದು ಪ್ಲವನತಾದ ಬಗ್ಗೆ ಒಂದು ಫಾರ್ಮುಲಾ ಏನಿದೆ ಅಂತಂದ್ರೆ, ನೀರಿನಲ್ಲಿ ಒತ್ತಡವನ್ನು ಏಕಪ್ರಕಾರಕವಾಗಿ ಒಂದೇ ಪ್ರದೇಶದಲ್ಲಿ, ವಸ್ತುವಿನ ಒಂದೇ ಪ್ರದೇಶದಲ್ಲಿ ನೀರು ಒತ್ತಡ ಬಿದ್ದಾಗ ಮಾತ್ರ ಅದು ಮುಳುಗ್ತದೆ. ಆದ್ರೆ ಹಡಗಿನಲ್ಲಿ ಏನಾಗಿ ಹೋಗ್ಬಿಡ್ತದೆ, ಅದು ಅನೇಕ ಪ್ರದೇಶದಲ್ಲಿ ಒತ್ತಡಗಳು ಬೀಳುವುದರಿಂದ ಅದು ಯಾವುದೇ ತರದ ಮುಳುಗುವಂತ ಅವಕಾಶಗಳು ಕಡಿಮೆ ಅಂತ ಹೇಳ್ತಾರೆ. ಇದಕ್ಕೆ ಸೈನ್ಸ್ನಲ್ಲಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಒಂದು ವಿಚಾರಗಳು, ಏರೋಡೈನಾಮಿಕ್ ಮತ್ತು ಹೈಡ್ರೋಡೈನಾಮಿಕ್ ಅಂತ ಹೇಳ್ತಾರೆ. ಏರೋಡೈನಾಮಿಕ್ ಅಂತಂದ್ರೆ ಇದನ್ನ ನಾವು ಕಾರಿನಲ್ಲಿ ಬಳಸ್ತೀವಿ. ಏರೋಡೈನಾಮಿಕ್ ಟೆಕ್ನಾಲಜಿ ಅಂತಂದ್ರೆ ಸಲೂನ್ ಟೈಪ್ ಕಾರ್, ನಮ್ಮ ಶ್ರೀಕಾಂತ್ ಜೋಶಿ ಅವ್ರ ಕಾರ್ ಅದ ನೋಡ್ರಿ, ಹೆಂಗದ ಅಂತಂದ್ರೆ ಸಲೂನ್ ಟೈಪ್ ಕಾರ್, ಹ್ಯಾಚ್ಬ್ಯಾಕ್ ಅದ. ಹ್ಯಾಚ್ಬ್ಯಾಕ್ ಮತ್ತು ಸಲೂನ್ ಟೈಪ್ ಬೇರೆ ಕಾರ್ ಬೇರೆ. ಹೆಂಗಂತಂದ್ರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಏರೋಡೈನಾಮಿಕ್ ಅಂತಂದ್ರೆ ಗಾಳಿಯಿಂದ ಅದು ಏನು ಗಾಳಿಯನ್ನ ಸೀಳಿ ನುಗ್ಗತಕ್ಕಂತಹ ಒಂದು ತಂತ್ರಜ್ಞಾನ. ಅದೇನಾಗಿ ಹೋಗ್ಬಿಡ್ತಂದ್ರೆ ಕಾರಿನಲ್ಲಿ ಎದುರಿಗೆ ಬರ್ತಕ್ಕಂಥ ಗಾಳಿಯ ಫೋರ್ಸ್ ಏನದಲ್ಲ, ಕಾರಿಗೆ ಸ್ಪರ್ಶ ಮಾಡಿ ನಿಮ್ಮ ವೇಗವನ್ನ ಅದು ರೆಜಿಸ್ಟ್ ಮಾಡ್ತದೆ, ತಡೀತದೆ. ಆದ್ರೆ ಏರೋಡೈನಾಮಿಕ್ ಟೆಕ್ನಾಲಜಿ ಇತ್ತು ಅಂತಂದ್ರೆ ಆ ಗಾಳಿಯನ್ನೂ ಭೇದಿಸ್ತದೆ. ಇದಕ್ಕೆ ಈ ಟೆಕ್ನಾಲಜಿ ಏನದಲ್ಲ, ಏರೋಡೈನಾಮಿಕ್ ಟೆಕ್ನಾಲಜಿ, ಇದಕ್ಕೆ ಕಾರ್ನೊಳಗೂ ಬಳಸ್ತಾರೆ. ಅದೇ ರೀತಿ ವಿಮಾನದಲ್ಲಿ ನೋಡ್ರಿ, ವಿಮಾನದ ಹೆಂಗಿರ್ತದೆ ಅಂತಂದ್ರೆ ಆ ಒಂದು ಈ ಒಂದು ಮೀನಿನ ಶೇಪಿನಲ್ಲಿ ವಿಮಾನಗಳು ಇರ್ತಾವ. ಒಂದು ಚೌಕಟ್ ಡಬ್ಬಿಯೋ ಅಥವಾ ಏನಾದ್ರು ಒಂದು ಬಾಕ್ಸ್ ಇರುವುದಿಲ್ಲ. ಯಾಕಂತಂದ್ರೆ ಗಾಳಿಯನ್ನ ಭೇದಿಸಿಕೊಂಡು ಒಳಗೆ ನುಗ್ಗುವಂತಹ ತಂತ್ರಜ್ಞಾನಕ್ಕೆ ಏರೋಡೈನಾಮಿಕ್ ಟೆಕ್ನಾಲಜಿ. ಅದೇ ಸೇಮ್ ನೀರಿನಲ್ಲಿ ಇದು ಹೈಡ್ರೋಡೈನಾಮಿಕ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಈ ಹೈಡ್ರೋಡೈನಾಮಿಕ್ ಟೆಕ್ನಾಲಜಿನ ಪುರಂದರದಾಸರು ಮೊದಲೇ ಗೊತ್ತಿತ್ತು. ಹೀಗಾಗಿ ಅವ್ರೇನ್ ಮಾಡ್ರು, ಅಂಬೀಗ ನಾನು ನಿನ್ನ ನಂಬಿದ, ತೇಲಿಸು ನನ್ನನ್ನು ಅಂತ ಹೇಳಿದ್ರು. ಈ ಸಂಸಾರದಲ್ಲಿ ನನ್ನನ್ನು ಮುಳುಗಿಸಲಾರದಂತೆ ಎಳೆದುಕೊಂಡು ಹೋಗು ಅಂತನ್ನೋ ಮಾತನ್ನ ಈ ಕೃತಿಯಲ್ಲಿ ಅವರು ಹೇಳ್ತಾರೆ. ಇನ್ನ ನೀರು ಅನ್ನೋದೇನದಲ್ಲ, ವಿಸ್ಕಾಸಿಟಿ, ನೀರಿನ ಒಂದು ಇದರಲ್ಲಿ ಬರ್ತದೆ. ನಾನು ರಾಸಾಯನಿಕ ಸೂತ್ರಗಳನ್ನ ಅಷ್ಟೇ ತಗೊಂಡಿದ್ದೀನಿ ಇಲ್ಲಿ. H2O ಅಂತಂದು ಹೇಳ್ತೀವಿ. ಅಲ್ಲಿ ನೀರನ್ನ ಬಹಳಷ್ಟು ನಾವು ಕೆಲವೊಂದು ಕಡೆ ಗಡಸು ನೀರು, ಕೆಲವೊಂದು ಕಡೆ ಮೃದು ನೀರು ಅಂತೆಲ್ಲ ಹೇಳ್ತೀವಿ. ಅಲ್ಲಿ ನಾನು ಕೆಲವುಗಳನ್ನು ಜಲಜನಕ ಮತ್ತು ಆಮ್ಲಜನಕ H2O, ಅಂದ್ರೆ ಹೆಚ್ಚು ಮಗ್ಲಕ್ಕೆ ಒಂದು ಇದ್ದಿದ್ದಿಲ್ಲ ಅಂದ್ರೆ ಒಂದಂತ ಇಟ್ಕೋಬೇಕು. ಅದನ್ನ H2O, ಒಂದು ಹೈಡ್ರೋಜನ್, ಎರಡು ಆಕ್ಸಿಜನ್ ಸೇರಿದಾಗ ನೀರಿನ ಒಂದು ಇದು ಆಗ್ತದೆ ಅಂತ ಹೇಳಿದ್ರೆ, ಈಗ ಈ ಕೆಲವು ಸಂಸ್ಥೆಗಳು ಈ ನೀರಿನ ಒಂದು ಮಹತ್ವವನ್ನ ಕಂಡುಹಿಡಿಯಲಿಕ್ಕೆ, ನೀರಿನ ಒಂದು ಅತ್ಯಂತ ಅದರದ ಒಂದು ಪರಿಣಾಮ ಏನಾಗ್ತದೆ, ನೀರಿನ ಪರಿಣಾಮ ಏನಾಗ್ತದೆ ಅನ್ನೋ ದೃಷ್ಟಿಯಿಂದ ಒಂದು ಸಂಸ್ಥೆ, ಅದು ಏನಂತಂದ್ರೆ ಸ್ಪಿರಿಚುವಲ್ ಸೈನ್ಸ್ ರಿಸರ್ಚ್ ಫೌಂಡೇಶನ್ ಅಂತ ಒಂದು ಆಧ್ಯಾತ್ಮಿಕ ಸಂಸ್ಥೆ. ಇವ್ರೇನ್ ಮಾಡ್ಬಿಟ್ರು ಅಂತಂದ್ರೆ, ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಪವಿತ್ರ ಕ್ಷೇತ್ರಗಳ ಸುಮಾರು ಒಂದು 10 ಮಾದರಿಯನ್ನ ಸಂಗ್ರಹ ಮಾಡ್ತಾರೆ. ನೀರಿನ ಒಂದು ಸಂಗ್ರಹ, ಅದರ ಒಂದು ಪ್ಯಾಟರ್ನ್ ತಗೊಂಡು ಆ ನೀರಿನ ಸಂಗ್ರಹ ಮಾಡ್ತಾ ಹೋಗ್ತಾರೆ.
ಒಂದು ನಲ್ಲಿ ನೀರು ನಮ್ಗೇನು ಈಗ ಮುನ್ಸಿಪಾಲಿಟಿ ನೀರು ಬಿಡ್ತಾರೆ, ಆ ನಲ್ಲಿ ನೀರು 10 ಒಂದು ಕ್ಷೇತ್ರ, ಒಂದು ಕಾಲುವೆನಲ್ಲಿ ಹರಿತಕ್ಕಂತಹ 3 ಮಾದರಿಗಳನ್ನ, ಝರಿ ಮತ್ತು ಜಲಪಾತಗಳು ನಾವು ನೋಡಿರ್ತೀವಿ. ಈಗ ಉತ್ತರ ನಮ್ಮ ಅತ್ಲಾಗ ಉಡುಪಿ ಮಂಗಳೂರಿಗೆ ಹೋಗ್ಬೇಕಾದ್ರೆ ಕಾಲಕ್ಕೆ ನಡುವ ರಸ್ತೆಯಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ, ಧರ್ಮಸ್ಥಳ ಕ್ಷೇತ್ರ, ಉಡುಪಿ ಅಲ್ಲೆಲ್ಲ ಹೋಗ್ಬೇಕಾದ್ರೆ ನಮಗೆ ಕಾಲುವೆ ಸಿಗ್ತಾವ ಕಾಲುವೆ, ಝರಿಗಳು. ಆಮೇಲೆ ನೈಸರ್ಗಿಕವಾಗಿರ್ತಕ್ಕಂಥದ್ದು ಮತ್ತು ಮಾನವ ನಿರ್ಮಿತನಾಗಿರ್ತಕ್ಕಂಥ ಕೆರೆಯ 20 ಮಾದರಿಗಳನ್ನು ತಗೋತಾರೆ, ಸರೋವರದ 7 ಮಾದರಿಗಳನ್ನು ತಗೋತಾರೆ, ನದಿ ಒಟ್ಟು 60 ಮಾದರಿಗಳನ್ನು ತಗೋತಾರೆ, ಸಮುದ್ರದ 25 ಮಾದರಿಗಳು, ಒಟ್ಟು 216-17 ಮಾದರಿಯನ್ನು ತೆಗೆದುಕೊಂಡು ಅಲ್ಲಿ ಮಾಡ್ತಾರೆ. ಆ ಒಂದು ನೀರಿನಲ್ಲಿ ಇರ್ತಕ್ಕಂಥ ಅಂಶದ ಗುಣಗಳನ್ನ ಲ್ಯಾಬ್ನಲ್ಲಿ ಚೆಕ್ ಮಾಡಿದಾಗ ಅದು 26 ದೇಶಗಳ ಪೈಕಿ 25 ದೇಶಗಳು ತಮೋ ಗುಣಗಳನ್ನ ಹೊಂದಿದೆ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾರೆ. ತಮೋ ಗುಣಗಳು ಅಂತ ಹೇಳ್ತಾರೆ, ಸತ್ವ, ರಾಜಸ, ತಾಮಸ, ಈ ತಮೋ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಆದರೆ ಎಲ್ಲರಿಗಿಂತ ಶ್ರೇಷ್ಠವಾದಂತಹ ನದಿ, ಯಾವುದೇ ರೀತಿಯಿಂದ ಬ್ಯಾಕ್ಟೀರಿಯಾಗಳಿಲ್ಲ, ಕಲ್ಮಶಗಳು ಇಲ್ಲ ಅಂದ್ರೆ ಗಂಗಾ ನದಿ ಇದು ಅಂತ ಹೇಳ್ಬಿಟ್ಟು ಇದನ್ನ ಈ ರೀತಿ ಬಂದಿರತಕ್ಕಂಥ ಗಂಗಾ ನದಿಯಲ್ಲಿ ಇರ್ತಕ್ಕಂಥ ನಿಗೂಢವಾದಂತಹ ಅಂಶ ಏನು ಅಂತಂದ್ರೆ ಇವತ್ತಿಗೂ ಕೂಡ ಯಾರಿಗೂ ಅದನ್ನ ಪತ್ತೆ ಹಚ್ಚಲಿಕ್ಕೆ ಬಂದಿಲ್ಲ. ಆಮೇಲೆ ಚಂಡೀಗಢದಲ್ಲಿ ಇರ್ತಕ್ಕಂಥ ಒಬ್ರು ಷಣ್ಮುಗಂ ಅಂತ ಡಾಕ್ಟರ್, ತಮಿಳುನಾಡಿನವರು ಮೂಲತಃ, ಅವರು ಒಂದು ಮಾತು ಹೇಳ್ತಾರ, ಗಂಗಾ ನದಿಯಲ್ಲಿ ಹರಿದ್ವಾರದಿಂದ ವಾರಣಾಸಿ ತನಕ ಅಂದ್ರೆ ಕಾಶಿ ತನಕ ಆ ನೀರಿನ ಮಾದರಿಯನ್ನ ಪರೀಕ್ಷಿಸಿದರೆ ಅನೇಕ ಉತ್ತಮವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳವ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇಲ್ಲವೇ ಇಲ್ಲ. ಆಮೇಲೆ ಅದು ಹೆಸರು ಬಿ ಪೊಟೋರಿಯಾ ಅಂತ ಕರೀತಾರ ಅವರು, ಆ ವಿಜ್ಞಾನಿ ಬಿ ಪೊಟೋರಿಯಾ ಅಂತ ಕರೀತಾರ. ಮತ್ತು ನೋಸ್ಟೋಕೋಫಿಡಿಸೈಡಿಯಾ ಅಂತ ಹೇಳ್ತಾರೆ, ನೋಸ್ಟೋಕೋಸೈಫಿಡಿಯಾ ಅಂತ ಅಲ್ಲಿಗೆ ಬರುವುದು. ಅಂತ ಹೆಸರಿನಿಂದ ಅವರು ಈ ಬ್ಯಾಕ್ಟೀರಿಯಾಗಳು ಇವೇನ್ ಮಾಡ್ತಾವು ಅಂತಂದ್ರೆ ಈ ಗಂಗಾ ನದಿಯ ನೀರಿನ ಬ್ಯಾಕ್ಟೀರಿಯಾ ಹೊಂದಿರತಕ್ಕಂತಹ ಈ ಶುದ್ಧವಾದಂತಹ ನೀರು ಕ್ಯಾನ್ಸರ್ ಮತ್ತು ಕ್ಷಯರೋಗಕ್ಕೆ ಇವಕ್ಕೆ ನೇರವಾದಂತಹ ಚಿಕಿತ್ಸೆಯನ್ನು ಕೊಡ್ತಕ್ಕಂತಹದ್ದು ಗುಣಗಳನ್ನು ಹೊಂದಿದೆ ಅಂತಂದು ಹೇಳ್ತಾರೆ, ಔಷಧಿ ಗುಣಗಳು. ಇದನ್ನ ಯಾರೂ ಮಿಕ್ಸ್ ಮಾಡಿಲ್ಲ. ಅಂತ ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಈ ಗಂಗಾ ನದಿಯ ಮಹತ್ವ ನಾವು ತಿಳ್ಕೊಳ್ಬೇಕು ಅನ್ನೋದನ್ನ ಈ ನೀರಿನ ಒಂದು ಇದರೊಳಗೆ ಹೇಳ್ತಾರೆ. ಹೀಗೆ ಒಂದು ನೀರಿನ ವಿಷಯವನ್ನು ನಾನು ಕೆಲವೊಂದನ್ನು ತೆಗೆದುಕೊಂಡಿದ್ದೇನೆ. ಇನ್ನ ಪರಮಾಣು ಅಣತೋರಣೀಯಾನ್ ಮಹತೋ ಮಹೀಯಾನ್ ಅಂತ ತೈತರು ಉಪನಿಷತ್ತಿನ ಮಾತು ಕಾಠೋಪನಿಷತ್ನಲ್ಲೂ ಬಂದಿದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಈ ವಿಷಯವನ್ನು ತೆಗೆದುಕೊಂಡಾಗ ಜಗನ್ನಾಥದಾಸರು 9ನೇ ಸಂಧಿ ಒಳಗ ಹರಿಕಥಾಮಸಾರದಲ್ಲಿ 7ನೇ ಪದ್ಯದ ಹೇಳ್ತಾರೆ, ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡೆ ಶತವಿಧ ಅದರೊಳೊಂದು 100 ಭಾಗವ ಮಾಡಲೆಂತಂದು ವಿಧಿಭವಾಗಿ ಸಮಸ್ತ ದಿವಿಜರ ಮೊದಲು ಮಾಡಿ ತೃಣಾಂತ ಜೀವರ ಅಧಿಕ ನ್ಯೂನ್ಯತೆ ಇಲ್ಲವೆಂದಿಗೂ ಜೀವ ಪರಿಮಾಣ ಅಂತ ಒಂದು ಮಾತು ಹೇಳ್ತಾರೆ ಹರಿಕಥಾಮಸಾರದಲ್ಲಿ. ಏನಂತಂದ್ರೆ ಜೀವಿಯ ಒಂದು ಅಸ್ತಿತ್ವ ಎಷ್ಟಿರ್ತದೆ ಅಂತಂದ್ರೆ, ನಾವಿಷ್ಟು ದೊಡ್ಡ ದೇಹ 6 ಅಡಿ ಎತ್ತರ 100 ಕಿಲೋ ಇಷ್ಟು ತೂಕ ಮಾಡ್ತೀವಿ, ಆದ್ರೆ ನಮ್ಮ ಜೀವಿಯ ಅಸ್ತಿತ್ವ ಎಷ್ಟಿರ್ತದೆ, ನಮ್ಮ ಪ್ರಮಾಣ ಎಷ್ಟಿರ್ತದೆ ಅಂತಂದು ಜಗನ್ನಾಥದಾಸರು ಹೇಳ್ತಾರೆ. ಏನಂದ್ರೆ ಕುದುರೆ ಬಾಲದ ಸೂಕ್ಷ್ಮ ಕೊನೆ ತುದಿ ಅದನ್ನ 100 ಭಾಗವನ್ನ ಮಾಡಿ ಅದರ 1 ಭಾಗವನ್ನ ತೆಗೆದುಕೊಂಡು ಅದನ್ನ 100 ಭಾಗ ಮಾಡಿದ್ರೆ ಎಷ್ಟಿರ್ತದೋ ಅಷ್ಟು ಜೀವನ ಪರಿಮಾಣ ಇರ್ತದೆ ಅಂತ ಹೇಳ್ತಾರೆ. ಅಂತ ಅದು ಆ ಒಂದು ಪರಿಮಾಣ ಅವು ಎಲ್ಲಿ ಅಂತಂದ್ರೆ ಬ್ರಹ್ಮದೇವರಿಂದ ಹಿಡ್ಕೊಂಡು ತೃಣ ಪರ್ಯಂತದವರೆಗೂ ಎಲ್ಲರಿಗೂ ಇದೇ ರೀತಿಯಾಗಿರ್ತಕ್ಕಂಥ ಜೀವಿ ಇರ್ತಾರೆ. ಅದಕ್ಕೆ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದೊಳಗೆ ಮಾತು ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತ ಪ್ರಾಣಿ ರಾಶಯ ಸೂಕ್ಷ್ಮತಾದೀಶ ಶಕ್ತ ಇವ ಸ್ಥೂಲ ಅಪಿ ಹಿಂಸಿತ ಅಂತ. ಅಂದ್ರೆ ಒಂದು ಪರಮಾಣು ಪ್ರದೇಶದಲ್ಲಿ ಅನಂತ ಜೀವಿಗಳನ್ನು ಕೂಡಿಸ್ಬೋದಂತೆ. ಈ ಒಂದು ಮನಿಯೊಳಗ ಈ ಒಂದು ಇದ್ರೊಳಗ ಅಷ್ಟು ಮಂದಿನ ಕೂಡಿಸ್ಬೋದು, ಒಂದು 100 ಮಂದಿನ ಕೂಡಿಸ್ಬೋದು. ಹಂಗ ಒಂದು ಪರಮಾಣು ಅಂತ ಎಷ್ಟು ನಾವು ವಿಜ್ಞಾನದಲ್ಲಿ ಸೈನ್ಸ್ನಲ್ಲಿ ಓದ್ತೀವಿ, ಪರಮಾಣು ಪ್ರದೇಶವೇ ಕಣ್ಣಿಗೆ ಕಾಣಿಸ್ಲಾರದಷ್ಟು ಅದ್ರೊಳಗೆ ಅನಂತ ಜೀವಿಯನ್ನು ಕೂಡಿಸ್ಬೋದು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಅಂದ್ರೆ ಜೀವಿಯ ಪರಿಮಾಣ ಎಷ್ಟಾಯ್ತು, ಅಷ್ಟಿರ್ತೀವಿ, ಎಷ್ಟು ಹಾರಾಡ್ತಿರ್ತೀವಿ ನಾವು ಅನ್ನೋದನ್ನ ನಾವು ಇಲ್ಲಿ ದಾಸರು ಅನೇಕ ರೀತಿಯಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಅನುದ್ವಯ ಪರಮಾಣು ಇಂಥಾದೇ ತ್ರಯವಾಗೆ ತೃಣ ಎನಿಸಿಕೊಂಬ ಇದೆ ತ್ರಿಸರೇಣು ಮನುಜ ಗೋಚರವನ್ನು ಜಾಲಾರ್ಕ ಕಿರಣದಲ್ಲಿ ಘನವಾದ ಚಲಿಸುವ ದೇಶ ಅಂತ ವಿಜಯದಾಸರು ಅಪ್ಪಣೆ ಕೊಡ್ತಾರೆ. ಬೆಳಕಿಂಡಿ ಈಗ ನಮ್ಗಿಲ್ಲ, ಬೆಳಕಿಂಡಿ ನಾವು ನೋಡಿ ನಮ್ಮ ಹುಡುಗರು ಸಣ್ಣವರಿಂದ ನೋಡ್ತಿದ್ವಿ. ಬೆಳಕಿಂಡಿ ಒಳಗೆ ಬೆಳಕು ಬಿದ್ದಾಗ ಅಲ್ಲಿ ಏನ್ ಸಣ್ಣ ಕಣಗಳು ಓಡಾಡ್ತಿರ್ತಾವಲ್ಲ, ಆ ಕಣಗಳು ಅದಕ್ಕೆ ಹೇಳ್ತಾರ ಅನುದ್ವಯ ಪರಮಾಣು ಇಂಥದೇ ತ್ರಯವಾಗಿ ಜಾಲಾರ್ಕ ಕಿರಣದಲ್ಲಿ ಘನವಾಗಿ ಚಲಿಸುವ ದೇಶ. ಅಷ್ಟು ಪ್ರಮಾಣದಲ್ಲಿ ಇರ್ತಕ್ಕಂಥ ಜೀವ ಸ್ವರೂಪ ಅವನಿಗೆ ಒಂದು ಪರಮಾಣು ಪ್ರದೇಶದಲ್ಲಿ ಅನಂತ ಕೂಡ್ತಾರ ಅಂತಂದ್ರೆ
ನಮ್ಮ ಅಸ್ತಿತ್ವ ಎಷ್ಟು ಸಣ್ಣದಿರಬೇಕು ಅನ್ನೋದನ್ನ ಜಗನ್ನಾಥದಾಸರು ಈ ರೀತಿಯಾಗಿ ಹೇಳ್ತಾರೆ. ಒಟ್ಟಿನಲ್ಲಿ ಈ ಪರಮಾಣು ಮತ್ತು ಈ ತಂತ್ರಜ್ಞಾನ ಮತ್ತು ತತ್ವಜ್ಞಾನ ಎರಡನ್ನೂ ಕೂಡಿಸಿ ನೋಡಿದಾಗ ಪರಮಾತ್ಮ ಅಣುವಿಗಿಂತ ಸೂಕ್ಷ್ಮ, ಅಣುತೋ ರಣೀಯಾನ್, ಅಣುವಿಗೂ ಕೂಡ ಸೂಕ್ಷ್ಮ ಆಗಿದ್ದಾನೆ. ಅಂದ್ರೆ ಅವನನ್ನು ನಾವು ಕಲ್ಪನೆಗೂ ಮೀರಲಿಕ್ಕೂ ಸಾಧ್ಯ. ಅಣುವೇ ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಂದಮೇಲೆ ಪರಮಾಣುವೇ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂದ್ರೆ ಪರಮಾಣುವಿನ ಒಳಗೆ ಪರಮಾತ್ಮ ಇರ್ತಾನೆ ಅಂತಂದ್ರೆ ಹೆಂಗೆ ಲೆಕ್ಕ ಮಾಡಬೇಕು? ಹಾಗೆ ಯಾವಾಗ ಬೃಹತ್ ಅಣುತೋ ರಣೀಯಾನ್ ಮಹತೋ ಮಹೀಯಾನ್, ಯಾವ್ದಾದ್ರೂ ಒಂದು ಜಗತ್ತಿನಲ್ಲಿ ದೊಡ್ಡದಾದಂತ ವಸ್ತು ಇದೆ ಅಂತಂದ್ರೆ ಅದಕ್ಕಿಂತ ಪರಮಾತ್ಮ ದೊಡ್ಡವಿದ್ದಾನೆ. ಇದು ಕೂಡ ಅದಕ್ಕೂ ಅಣುತೋ ರಣೀಯಾನ್ ಮಹತೋ ಮಹೀಯಾನ್ ಅಂತ ಒಂದು ಬೃಹತ್ ಪದಾರ್ಥ ಇದೆ ಅಂತಂದು ಪರಮಾತ್ಮನೇ ಅವನು ಬೃಹತ್ ಪದಾರ್ಥ ಅಂತ ಹೇಳ್ತಾರೆ. ಹಂಗ ಆತನ ಮಹಿಮೆಯನ್ನ ನಾವು ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋ ಶ್ರೀಮದಾಚಾರ್ಯ ವಾಕ್ಯ ಇದು. ನಾವು ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಪರಮಾತ್ಮನ ರೂಪಗಳನ್ನ ಅಂತ ಹೇಳ. ಹೀಗೆ ಭೌತಿಕ ಶರೀರ ಮತ್ತು ಚೇತನ ಪದಾರ್ಥಗಳಲ್ಲೂ ಕೂಡ ಅವನಿದ್ದರೂ ಅವನಿಗೆ ಯಾವುದೇ ತರದ ಲೋಪ ದೋಷಗಳು ಆಗುವುದಿಲ್ಲ. ಇದು ಮುಂದೆ ಹೇಳ್ತೀನಿ ನಾನು. ಅಂದ್ರೆ ಈಗ ನಮಗೆ ಪರಮಾತ್ಮ ಒಂದು ಪ್ರಶ್ನೆ, ನಮ್ಮಲ್ಲಿ ಪರಮಾತ್ಮ ಇದ್ದಾನ? ನಮ್ಮಲ್ಲಿನೂ ಪರಮಾತ್ಮ ಇದ್ದಾನ. ಅದರ ದುಃಖಗಳು ನಮಗೆ ಆಗ್ತವೆ, ಮತ್ತು ಪರಮಾತ್ಮನ ಆಗ್ತದೇನ್ರಿ? ಹಸಿವು ಆಗ್ತದೆ, ನೀರಡಿಕೆ ಆಗ್ತದೆ, ದಣಿವು ಆಗ್ತದೆ, ಇದೆಲ್ಲವೂ ಪರಮಾತ್ಮನಿಗೆ ಆಗ್ತದೆ? ಆಗೋದಿಲ್ಲ. ಪರಮಾತ್ಮನಿಗೆ ಇವು ಯಾವ ದಣಿವು, ಆಕಳಿಕೆ, ಬೇಸರಿಕೆ, ಇವು ಯಾವ ಲೋಪ ದೋಷಗಳು ಪರಮಾತ್ಮನಿಲ್ಲ. ಅವನ ಸಕಲ ಗುಣ ಪರಿಪೂರ್ಣ, ಸಕಲ ದೋಷ ರಹಿತ ಅನ್ನೋದನ್ನ ನಾವು ಇದರಲ್ಲಿ ಇರ್ತಕ್ಕಂಥ. ಇನ್ನು ಸಾತ್ವಿಕ, ರಾಜಸ, ತಾಮಸ ಎಂಬುವಂತ ಗುಣಗಳಿಂದ ಪರಮಾತ್ಮ ವಿವರ್ಜಿತ. ಲೌಕಿಕವಾಗಿ ಕಾಣತಕ್ಕಂಥ ಸಾತ್ವಿಕವಾದ ಗುಣ, ತಾಮಸ ಗುಣ ಮತ್ತು ರಾಜಸ ಗುಣಗಳು ನಮಗೆ ಅದು ಇರ್ತದೆ. ಯಾಕಂದ್ರೆ ನಾವು ನಮ್ಮ ದೇಹ ಪ್ರಕೃತಿ ಬಂಧದಿಂದ ನಾವು ಸಿಲುಕಿದ್ದೀವಿ. ಪರಮಾತ್ಮ ಪ್ರಕೃತಿ ಬಂಧದಲ್ಲಿ ಇಲ್ಲ, ಯಾಕಂದ್ರೆ ಲಿಂಗ ಸಂಬಂಧಿ ಇಲ್ಲ. ಇದನ್ನ ಮುಂದೆ ಹೇಳ್ತೀನಿ. ಅದನ್ನ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಮಾಣು ಬಗ್ಗೆ ಒಂದು ಸ್ವಲ್ಪ ಮತ್ತೆ ಇದರಲ್ಲಿ ಬೇರೆ ಬೇರೆ ಕೃತಿಗಳನ್ನು ಹಾಕಿನಿ. ಎಷ್ಟು ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಇನ್ನು ಮುಂದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಒಂದು ಫೋರ್ಜಿಂಗ್ ಅಂತಿದೆ. ಫೋರ್ಜಿಂಗ್ ಅಂತಂದ್ರೆ ಕಬ್ಬಣ ಚೆನ್ನಾಗಿ ಕಾಸಿ ಕೊಟ್ಬೇಕು. ಅದು ಹೆಚ್ಚು ಕಡಿಮೆ ದೊಡ್ಡ ಕಂಪನಿಗಳೆಲ್ಲ L&T, ಆಮೇಲೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಇಂಡಸ್ಟ್ರಿಗಳಲ್ಲಿ ಫೋರ್ಜಿಂಗ್ ಸೆಕ್ಷನ್ನಲ್ಲಿ ಮಾಡಿರ್ತಕ್ಕಂಥ ಕೆಲವು ಕಾಂಪೋನೆಂಟ್ಗಳನ್ನು ಅವರು ಯೂಸ್ ಮಾಡ್ತಾರೆ. ಅದು ಈಗ ನಿಮ್ಮ ಟ್ರಕ್ಗಳು, ಲಾರಿ, ನೀವು ಟ್ರಕ್ ಯಾವ್ದಾದ್ರು ನಿಂತಾಗ ತಳಗ ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಜಾಯಿಂಟ್ ಹಿಂಗೆ ಗರಗರ ತಿರುಗ್ತಿರ್ತವೆ. ಅದು ಡ್ರೈವರ್ ಈ ವೀಲಿಗೆ ಕನೆಕ್ಟ್ ಮಾಡಿರ್ತಾರೆ. ಅವ ಏನು ಸ್ಟೇರಿಂಗ್ ಯೂಸ್ ಮಾಡ್ತಿರ್ತಾನ, ಆ ಸ್ಟೇರಿಂಗ್ ಕನೆಕ್ಟ್, ಅದಕ್ಕೆ ನಕಲ್ ಜಾಯಿಂಟ್ ಅಂತ ಹೇಳ್ತಾರೆ. ಅದು ಹಿಂಗೆ ಇರ್ತದದು. ಇದಕ್ಕೊಂದು ನೋಡೋ ಒಂದು ಇದನ್ನ ಹಾಕಿ ಪಿನ್ ಹಾಕಿ ಕ್ಲಾಕ್ ಮಾಡಿರ್ತಾರೆ. ಅದು ಹಿಂಗೆ ಗರ ತಿರುಗ್ತದೆ. ಅದನ್ನು ಫೋರ್ಜಿಂಗ್ ಇಂದನೇ ಮಾಡಿರ್ತಾರೆ. ಫೋರ್ಜಿಂಗ್ ಅಂದ್ರೆ ಏನು ಅಂತಂದ್ರೆ ಕಾಂಪೋನೆಂಟನ್ನ ಹಾಕಿ ಡೈನಲ್ಲಿ ಇಟ್ಟು ಪ್ರೆಸ್ನಿಂದ ಹೊಡಿಬೇಕು. ಇದು ಫೋರ್ಜಿಂಗ್. ಅವು ದಾಸಾಹಿತ್ಯದಲ್ಲಿ ಹೆಂಗೆ ಬರ್ತಿದ್ವು ಅಂತ ಬರ್ತದೆ. ಹೆಂಗಂತಂದ್ರೆ ಹರಿಕಥಾಮೃತ ಸಾರದೊಳಗೆ 3ನೇ ಸಂಧಿ 27ನೇ ಪದ್ಯ. ಕಾದ ಕಬ್ಬಿಣವ ಹಿಡಿದು ಬಡೆಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೆ ಅನಲಗ ವ್ಯಥೆ ಏನು ಮಾಡಿದರೂ ಆದಿದೇವನು ಸರ್ವಜೀವರ ಕಾದುಕೊಂಡಿನೊಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವುದೇನೋ ಚಿನ್ಮಯನಿಗೆ ಅಂತ ಹೇಳ್ತಾರೆ. ಅಂದ್ರೆ ದಾಸರಿಗೆ ಯಾವ್ದು ಫೋರ್ಜಿಂಗ್ ಕಂಪನಿಗೆ ಹೋಗಿದ್ದಿಲ್ಲ ಅವರು. ಆಗಿನ ಕಾಲದೊಳಗೆ ಏನಿತ್ತು, ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆ ನೋಡ್ರಿ, ರಸ್ತೆದೊಳಗೆ ಒಬ್ರು ಹಿಂಗೆ ಕುಲುಮೆಯನ್ನ ಹಿಂಗೆ ಇದನ್ನ ಮಾಡ್ತಿರ್ತಾರ, ಬ್ಲೋ ಮಾಡ್ತಿರ್ತಾರ. ಅಲ್ಲಿ ಒಂದಿಷ್ಟು ಇದ್ದಿಲೆಗಳನ್ನ ಹಾಕಿ ಕಬ್ಬಿಣವನ್ನ ಕಾಸಿ ಒಕ್ಕಲುತನ ಅಥವಾ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ಅವರು ಫೋರ್ಜಿಂಗ್ ನಲ್ಲಿ ಮಾಡ್ತಾರೆ. ಸಲಿಕೆ, ಗುದ್ದಲಿ ಇವೆಲ್ಲ ದಾಸರ ಕಾಲಕ್ಕೆ ಮಾಡ್ತಿದ್ರು. ಈಗೆಲ್ಲ ನಾವು ವೆಹಿಕಲ್, ಓಲ್ವೋ ಬಸ್, ಅಶೋಕ ಲೈಲ್ಯಾಂಡ್ ಈ ಥರದ್ದೆಲ್ಲ ಕಾಂಪೋನೆಂಟ್ಗಳನ್ನ ನಾವು ತಯಾರು ಮಾಡ್ತಿರ್ತೀವಿ. ಸ್ವಲ್ಪ ಡೆವಲಪ್ಮೆಂಟ್ ಇದೆ. ಅದಕ್ಕೆ ಜಗನ್ನಾಥದಾಸರು ನೋಡಿರ್ತಾರ. ಅದು ಜಗನ್ನಾಥದಾಸರಿಗೆ ಗೊತ್ತಿರ್ತದೆ. ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಹೌದು ಜಗನ್ನಾಥದಾಸರು. ಅಲ್ಲಿ ಹೇಳ್ತಾರ ಅವರು, ಕಾದ ಕಬ್ಬಿಣವ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನಲಗ ವ್ಯಥೆ ಏನು ಮಾಡಿದರೂ ಆದಿದೇವನು ಸರ್ವಜೀವರ ಕಾದುಕೊಂಡನ ಒಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವುದೇನೋ ಚಿನ್ಮಯನಿಗೆ. ಭಗವಂತ ಇಲ್ಲಿ ಹೋಲಿಸಿದ್ದಾರೆ. ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೂ ದಾಸ ಸಾಹಿತ್ಯದೊಳಗೂ ಇರತಕ್ಕಂಥ ಹೋಲಿಕೆಗಳನ್ನ ಜಗನ್ನಾಥದಾಸರು ಸೂಕ್ಷ್ಮವಾದಂತಹ ದೃಷ್ಟಿಕೋನ ಹೇಳ್ತಾರೆ. ಏನು ಅಂತಂದ್ರೆ ಕಾದ ಕಬ್ಬಿಣವನ್ನ ಅವರು ಮನುಷ್ಯನ ದೇಹಕ್ಕೆ ಹೋಲಿಸಿದ್ದಾರೆ. ಅದರ ಒಳ